ತಡಿ ಬಟ್ ಇದನ್ನೆಲ್ಲರೂ ತೆಗೆದಿಡೋಣ ಜಾತ್ರೆ. ಓಕೆ, ಎಲ್ರಿಗೂ ಗೊತ್ತಾಗ್ಲಿ ಬಿಡ, ಇಷ್ಟೆಲ್ಲ ಎಡಿಟ್ ಮಾಡ್ಲಿಕ್ಕೆ ಸಾಮಾನ್ ಬೇಕಂತ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ರಾಧೆ ಪಬ್ಲಿಕ್ ಯೂಟ್ಯೂಬ್ ಚಾನಲ್. ಈಗ ಎಸ್, ಬಹಳ ಜನ ನನಗ ಪ್ರಶ್ನೆಗಳನ್ನ ಕೇಳಿದ್ರಿ ಇನ್ಸ್ಟಾಗ್ರಾಮ್ದೊಳಗ. ನಾನು ಎಲ್ರಿಗೂ ಹೇಳಿದ್ದೆ ಇಲ್ಲಿ ನನಗ ಪ್ರಶ್ನೆಗಳನ್ನ ಕೇಳ್ರಿ, ನಾನು ನನ್ನ ಚಾನಲ್ ಒಳಗೆ ಉತ್ತರ ಕೊಡ್ತೇನೆ ಅಂತ ಹೇಳಿ. ಆ ಸಮಯ ಇವತ್ತು ಬಂದದ. ಒಂದು 3 ದಿವಸ ಆಯ್ತು ಅಂತ ಅನಿಸ್ತದೆ ನಾನು ಆ ಪೋಸ್ಟ್ ಹಾಕಿದ್ದೆ. ನಾನು ಯೂಟ್ಯೂಬ್ ಚಾನಲ್ದೊಳಗ ಸೈಸ್ಕೊಡ್ರಿ, ಹೊಟ್ಟಿಗೆ ಹಾಕೊಡ್ರಿ, ನಮ್ಮ ಮನಿ ರೋಡ್ ಬ್ಯಾಗ್ ಐತಿ. ಸೊ ಹಂಗಾಗಿ ಸೌಂಡ್ ಬರ್ತಿರ್ತದೆ, ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಕೇಳಿದ್ದೆ, ಇವತ್ತು ಆನ್ಸರ್ ಕೊಡೋ ಅಂತ ಸಂದರ್ಭ ಬಂದದ. ಎಲ್ಲಾರು ಪ್ರಶ್ನೆಗೂ ಉತ್ತರ ಕೊಡ್ತೇನಂತ. ಸಮ್ ಕ್ವಶನ್ಸ್ ಗಳನ್ನ ನಾನಾಗೆ ಇಗ್ನೋರ್ ಮಾಡೀನಿ. ಸೊ ಅದನ್ನ ನನಗೆ ಯಾವ್ದು ಸರಿ ಅನ್ಸದ ಅದಕ್ಕೆಲ್ಲಾನು ನಾನು ಉತ್ತರ ಕೊಡ್ತೇನಂತ. ನೋಡೋಣ ಅಂತ ಒಂದಿಷ್ಟು ಪ್ರಶ್ನೆಗಳದಾವ. ಸರಿ, ನೋಡೋಣ ಅಂತ. ಫಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಮಿಸ್ಟರ್ ರೆಬಲ್ ಅವ್ರು ಕೇಳಾರ, ನೀವು ಮುಂದೆ ದೊಡ್ಡ ಹೀರೋಯಿನ್ ಆದ್ಮೇಲೆ ನಮ್ಮನ್ ಮರ್ತ್ ಬಿಡ್ತೀರಾ ಅಂತ ಹೇಳಿ. ಇದನ್ ಕೇಳಿರೋದು ಯಾರು ಅಲ್ಲ, ನನ್ನ ಫ್ರೆಂಡ್ ಸಚಿನ್ ಅಂತ ಹೇಳಿ. ಏನಿಲ್ಪ, ನಿನ್ನ ಹೆಂಗ್ ಮರಿಲಿ ಹೇಳ, ಇಷ್ಟು ವರ್ಷದಿಂದನೂ ಫ್ರೆಂಡ್ಶಿಪ್ ಅದ. ಸೊ ಅದು ಕ್ಯಾರಿ ಆಗ್ತಾ ಇರ್ತದ, ಆ ತರ ಏನೂ ಇಲ್ಲ. ಸುಮ್ ಈ ತರ ಎಲ್ಲ ಪಬ್ಲಿಕ್ ಒಳಗೆ ಪ್ರಶ್ನೆ ಕೇಳೋದು ಸ್ಟಾಪ್ ಮಾಡ. ಓಕೆ, ನೆಕ್ಸ್ಟ್, ಆಕ್ಟಿಂಗ್ ನಲ್ಲಿ ಎಮೋಷನಲ್ ಅತ್ಕೆಗೆ ಸೂಟ್ ಆಗ್ತೀರಾ ನೀವು ಅಂತ ನನಗನ್ಸುತ್ತೆ ಅಂತ ಒಬ್ರು ಹೇಳಾರ. ಪ್ರಾಬಬ್ಲಿ ಹೌದು, ನಾನು ಸೂಟ್ ಆಗ್ತೇನೆ ನಾನು ಅದ ಕ್ಯಾರೆಕ್ಟರ್. ಆಮೇಲೆ ನನ್ನನ್ನು ನೋಡಿರುವಂತ ಡೈರೆಕ್ಟರ್ ಗಳು ಎಲ್ರು ಹೇಳ್ತಾರ ನೀನ್ ಎಲ್ಲಾ ಕ್ಯಾರೆಕ್ಟರ್ಗೂ ಸೂಟ್ ಆಗ್ತಿ ಅಂತ ಹೇಳಿ. ಇವನ್ ಮೈ ಪರ್ಸನಲ್ ಒಪಿನಿಯನ್ ಅದ ನಾನು ಆಲ್ಮೋಸ್ಟ್ ಎಲ್ಲಾ ಕ್ಯಾರೆಕ್ಟರ್ ಸೂಟ್ ಆಗ್ತೇನೆ ಅಂತ ಹೇಳಿ. ಎಸ್, ನೆಕ್ಸ್ಟ್ ಹೋಗೋಣ. ಯು ನೋ ದಟ್ ವಾಟ್ ಪೀಪಲ್ ವಿಲ್ ಆಸ್ಕ್ ಯು. ಕ್ಲೆವರ್ ಅಕ್ಕ. ಆಕ್ಚುಲಿ ಹೌದು, ಇದನ್ನ ನನಗೆ ಗೊತ್ತಿರುವಂತ ಹುಡುಗಿನ ಕಳ್ಸಿರೋದು. ನಾನು ಹೇಳಿದ್ದೆ ಅಲ್ಲಿ ಹಾಕ್ದಾಗ ಒಂದ್ ಚಾರ್ಟ್ ಒಳಗೆ ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಕೇಳ್ಬೇಕಂತ ಹೇಳಿ. ಅದ್ರೊಳಗೆ ಲಾಸ್ಟಿಗೆ ನಾನು ಲವ್ವರ್ ಅಂದಿದ್ದಕ್ಕೆ ಲವ್ಗ X ಮಾರ್ಕ್ ಹಾಕಿದ್ದೆ, ಕ್ಯಾನ್ಸಲ್ ಅಂತ ಹೇಳಿ. ಅದ್ರ ಬಗ್ಗೆ ಯಾರು ಕೇಳ್ಬೇಡ್ರಿ ಅಂತ ಹೇಳಿ. ಎಸ್, ಐ ಆಮ್ ವೆರಿ ಕ್ಲೇವರ್. ನನ್ಗೆ ಗೊತ್ತಿದೆ ನೀವೆಲ್ಲರೂ ಅದ ಕೇಳ್ತೀರಿ ಅಂತ ಹೇಳಿ. ಅದಕ್ಕೆ ವಿಚ್ ಇಸ್ ಯುವರ್ ಫೇವರೇಟ್ ಆಕ್ಟಿಂಗ್ ವಿಡಿಯೋ ಆರ್ ಫಿಲಮ್? ಎಸ್, ಆಬ್ವಿಯಸ್ಲಿ ನಿಮ್ಗೆಲ್ಲರಿಗೂ ಗೊತ್ತೈತಿ, ಟ್ಯೂಬ್ಲೈಟ್ ಒಳಗ ನಾನು ಒಂದು ಉತ್ತರ ಕರ್ನಾಟಕದ ಭಾಷೆ ಒಳಗ ಬೈದಿರುವಂತಹ ಬೈಗಳು ಅದೊಂದು ಏನ್ ಕ್ಲಿಪ್ ಐತಲ್ಲ, ಒಂದು 49 seconds ಕ್ಲಿಪ್ ಐತಿ. ಅದ್ ನನಗೆ ಬಹಳ ಇಷ್ಟ. ಅದ್ ಸಿಕ್ಕರೆ ಇಲ್ಲಿ ಹಾಕಿರ್ತೀನಿ, ನೋಡ್ಕೊಂಡ್ಬಿಡ್ರಿ. ಓಕೆ, ನೆಕ್ಸ್ಟ್, ನಿಮ್ಗೆ ಯಾವ ಸೆಲೆಬ್ರಿಟಿ ಇಷ್ಟ? ನನಗೆ ಆಕ್ಚುಲಿ ಕಿಚ್ಚ ಸುದೀಪ್ ಅವ್ರ ಅಂದ್ರೆ ಬಹಳ ಇಷ್ಟ. ಅದನ್ನ ತೋರ್ಸ್. ಕಿಚ್ಚ ಸುದೀಪ್ ಅನ್ನ ಬಹಳ ಇಷ್ಟ ನನಗ. ಅವ್ರ ಎಸ್, ಇನ್ನೇನು 2-3 ದಿವಸದೊಳಗ ಬಿಗ್ ಬಾಸ್ ಶುರು ಆಗತ್ತದ. ಯಾರೆಲ್ಲ ವೇಟ್ ಮಾಡತ್ತಾರೆ ಬಿಗ್ ಬಾಸ್ ನೋಡ್ಲಿಕ್ಕೆ, ಅವ್ರ ಜೊತೆಗೆ ನಾನು ಸೇರ್ಕೊಂಡು ನಾನು ನೋಡ್ಲಿಕ್ಕೆ ವೇಟ್ ಮಾಡತ್ತೀನಿ. ಅವ್ರ ಡ್ರೆಸ್ ಸೆನ್ಸ್ ಆಗಿರ್ಬೋದು, ಅವರ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು. ಸಮ್ ಟೈಮ್ಸ್ ಗೊತ್ತಾಗಿನೂ ಗೊತ್ತಾಗದೆ ಇರೋ ತರ ನಾವಿರ್ತೀವಲ್ಲ, ಅಲ್ಲಿಂದಲೇ ಬೆಳಿತೀವಿ. ನಾನು ಆಸ್ ಅ ಅದರ್ ಫೀಲ್ಡ್ ಒಳಗಿರುವಂತಹ ಆರ್ಟಿಸ್ಟ್ ಆಗಿ ಹೇಳ್ಬೇಕಂತಾನ ಕಿಚ್ಚ ಸುದೀಪ್ ಅವ್ರಿಗ, ಸುದೀಪ್ ಸರಿಗೆ ನಾನೇ ಯಾಕಪ್ಪ ಫ್ಯಾನ್ ಅಂತಾನ, ಅವರ ವ್ಯಕ್ತಿತ್ವದಿಂದ ನಾನು ಫ್ಯಾನ್ ಆಗೀನಿ. ಮನುಷ್ಯತ್ವ, ಮಾನವೀಯತೆ, ಹೃದಯ, ಈ ಮೂರರ ಮಧ್ಯ ಬಾಳಿ ಬದುಕ್ತಾ ಇರೋಲ್ಲ. ಮೂವಿ ಮತ್ತ ಅವರ ಅಭಿನಯ ಇದೆಲ್ಲ ನನ್ಗ ಸೆಕೆಂಡ್ರಿ. ನನ್ಗ ನಾಲೆಜ್ ಬಂದ್ಮೇಲೆ ನನ್ಗೆ ಗೊತ್ತಾಗಿರೋದು ಒಂದು ಅದ್ಭುತವಾಗಿರುವಂತಹ ವ್ಯಕ್ತಿ ನಮ್ಮ ಇಂಡಸ್ಟ್ರಿ ಒಳಗಿದಾರ. ವ್ಯಕ್ತಿತ್ವದಲ್ಲೇ ಒಂದು ದೊಡ್ಡ ಮನುಷ್ಯ ಅಂತ ಹೇಳ್ಬೋದು. ಸೊ ಅವ್ರ ಫ್ಯಾನ್ ನಾನು ಅಂತ ಹೇಳ್ಕೊಳಕ್ ನಂಗೆ ಬಹಳ ಖುಷಿ ಆಗ್ತದ. ಎಸ್, ವಿಚ್ ಇಸ್ ಓಕೆ. ನೆಕ್ಸ್ಟ್, ಆಮೇಲೆ ಫಿಲಮ್ ಅನ್ನು ಏನ್ ಹೇಳ್ಬೇಕು ನಂಗೆ ಗೊತ್ತಿಲ್ಲ, ಅಷ್ಟ ಬರ್ದಿರಿ, ಯಾರು ಬರ್ದು ಕಳ್ಸಿರಿ ಅವ್ರಿಗೆ ಹೇಳತ್ತೀನಿ. ಫಿಲಮ್ ಅಂಡ್ ಮೇಕಪ್. ಫಿಲಮ್ ಅಂಡ್ ಮೇಕಪ್ ಇದ್ರ ಬಗ್ಗೆನೂ ನೀವೇನ್ ಡೀಟೇಲ್ ಆಗಿ ನನ್ ಕ್ವಶನ್ ಕೇಳಿಲ್ಲ. ದಯವಿಟ್ಟು ನೆಕ್ಸ್ಟ್ ಟೈಮ್ ಯಾರೆಲ್ಲ ನಂಗೆ ಪ್ರಶ್ನೆ ಕೇಳ್ತಿರ್ತೀರಿ ದಯವಿಟ್ಟು ಕ್ಲಿಯರ್ ಆಗಿ ಕೇಳ್ರಿ. ನನಗೆ ಫುಲ್ ದೊಡ್ಡ ಕ್ವಶನ್ ಆದ್ರೂ ಚಿಂತಿಲ್ಲ, ಬಟ್ ಕ್ಲಿಯರ್ ಆಗಿ ಕೇಳ್ರಿ. ನೆಕ್ಸ್ಟ್, ಮತ್ತೊಬ್ರು ಕೇಳಾರ, ಅದು ಆಕ್ಟಿಂಗ್ ಅಂತ ಅಷ್ಟ ಕೇಳಾರ. ಎಸ್, ನೆಕ್ಸ್ಟ್, ನಾನು ಪ್ರೀತಿ ಮಾಡಿದ ಹೃದಯ ನನ್ನ ಪ್ರೀತಿನ ಒಪ್ಕೊಳ್ಳುತ್ತಾ. ಇದ್ ಹೆಂಗ್ ಹೇಳಕ್ ಆಗ್ತದ? ನೀವ್ ಹೆಂಗ್ ಅವ್ರನ್ನ ಪ್ರೀತಿ ಮಾಡಿರ್ತೀರಿ ಅಥವಾ ಅವ್ರು ನಿಮ್ಮನ್ನ ಹೆಂಗ್ ಪ್ರೀತಿ ಮಾಡಿರ್ತಾರ, ಇದೆಲ್ಲಾನು ಇಂಪಾರ್ಟೆಂಟ್ ಆಗ್ತದ. ಎಕ್ಸಾಂಪಲ್ ಅದಾರ, ತೋರಿಸ್ರಿ ಅವ್ರನ್ನ. ಸೊ ಅವ್ರ ಮದ್ವೆ ಆಗಿ 10 ವರ್ಷ ಆಯ್ತಾ, ಅವ್ರದ ಲವ್ ಮ್ಯಾರೇಜ್. ಸೊ ಬಾಳ್ ಹ್ಯಾಪಿಲಿ ಅದಾರ. ಸೊ ದಟ್ಸ್ ಆಲ್ ಡಿಪೆಂಡ್ಸ್ ಆನ್ ಯು ಬೋತ್. ನೀವ್ ಹೆಂಗ್ ಅದಿರಿ, ಅವ್ರ ಹೆಂಗ್ ಅದಾರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದ ಪ್ರೀತಿ ಒಳಗ. ಐ ಆಮ್ ಯುವರ್ ಬಿಗ್ ಫ್ಯಾನ್ ಸಿಸ್ಟರ್, ಪ್ಲೀಸ್ ಸೆಂಡ್ ಮಿ ಯುವರ್ ಫೇವರೇಟ್ ಪಿಕ್. ಹೆಂಗ್ ಸೆಂಡ್ ಮಾಡುದ್ರಿ? ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ದಯವಿಟ್ಟು ನೀವೇ ನೋಡ್ಬಿಡ್ರಿ ನನ್ನ ಫೇವ್ರೆಟ್ ಪಿಕ್ ಯಾವ್ದು ಹೇಳಿ. ಐ ಆಮ್ ಯುವರ್ ಬಿಗ್ ಫ್ಯಾನ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್. ನಾನು ಎಲ್ರಿಗೂ ಹೇಳ್ತೀನಿ, ನನ್ನನ್ನು ಯಾರು ಇಷ್ಟಪಡ್ತೀರಿ ಅವ್ರಿಗೆಲ್ರೂ ಹತ್ರ ನಾನು ಕೇಳ್ಕೊಳ್ಳೋದು ಅಂತ, ಹಿಂಗ ನನ್ಗೆ ಸಪೋರ್ಟ್ ಮಾಡ್ತಾ ಇರ್ರಿ, ನನ್ನನ್ನು ಬೆಳೆಸ್ತಾ ಇರ್ರಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ನೆಕ್ಸ್ಟ್, ಹೆಂಗೆ ಇಷ್ಟು ಮುದ್ದಾಗಿ ಕಾಣ್ತೀರಾ?
ನೋಡ್ರಿ ಹಿಂಗ್ ಕಾಣ್ತೇನೆ ನಾನು, ಅಷ್ಟೊಂದೇನ್ ಮುದ್ದಾಗಿ ಕಾಣಂಗಿಲ್ಲ ನಾನು. ಮೇಕಪ್ ಹಾಕೊಂಡೇನಿ, ಹಂಗಾಗಿ ಪ್ರಾಬಬ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು. ಎಕ್ಸೆಪ್ಟ್ ವಿತೌಟ್ ಮೇಕಪ್ ಅಂತೂ ಅಗ್ಲಿ ಅಂದ್ರೆ ಅಗ್ಲಿ ನಾನು. ಅಕ್ಕ ಮಾವ ನೇಮ್ ಪ್ಲೀಸ್ ಪ್ಲೀಸ್ ಗೈಸ್. ಮಾವನ್ ನೇಮ್ ಮಾವ ಬಂದನೋ ಅಂತ ಭಾವ ಅಂತ ಸಾಂಗ್ ಹಾಕ್ಬೇಕಾಗ್ತದ ಅಷ್ಟ. ಮಾವನ್ ನೇಮ್ ಮದ್ವಿ ಕಾರ್ಡ್ ಪ್ರಿಂಟ್ ಆದ್ಮೇಲೆ ನಿಮ್ಗೆ ಹೇಳ್ತೇನೆ. ಫೇಸ್ಗೆ ಏನ್ ಹಚ್ಕೋತಿ? ಸೌಮ್ಯ ಅವ್ರು ಕೇಳಿರೋದಿದ. ಫೇಸಿಗೆ ಏನ್ ಅಪ್ಲೈ ಮಾಡ್ತಿ? ಯೂಶುವಲ್ ಆಗಿ ನಾನು ಬಾಳ್ ಹೊಲ್ಸಿರ್ತೇನೆ ಮನ್ಯಾಗ, ಏನು ಅಪ್ಲೈ ಮಾಡ್ಕೊಳಂಗಿಲ್ಲ. ನಮ್ಮ ಮನ್ಯಾಗ ಎಲ್ಲಾರು ಸಾಕ್ಷಿ ಇದಾರ. ಒಂದ್ ಸನ್ಸ್ಕ್ರೀಮ್ ಮಾಯಶ್ಚರೈಸರ್ನು ನಾನು ರೊಟೀನ್ ಒಳಗ್ ಹಾಕೊಳಂಗಿಲ್ಲ. ಬಟ್ ವೆನ್ ಇಟ್ ಇಸ್ ಕಮ್ಸ್ ಟು ಮೇಕಪ್ ಅಂದ್ರೆ ಎವ್ರಿ ಡೇ ನಾನು ಮೇಕಪ್ ಅಪ್ಲೈ ಮಾಡ್ಕೊಳತೀನಿ, ಶೂಟ್ ಒಳಗ್ ಅದೀನಿ, ಐ ಶುಡ್ ಮೇಂಟೈನ್ ಮೈ ರೊಟೀನ್ ಅಂತನ ಒಬ್ವಿಯಸ್ಲಿ ನಾನು ಎಲ್ಲಾನು ಮೇಂಟೈನ್ ಮಾಡ್ತೀನಿ. ಸ್ಕಿನ್ ಕೇರ್ ಆಗಿರ್ಬೋದು, ನೈಟ್ ರೊಟೀನ್ ಆಗಿರ್ಬೋದು, ಮಾರ್ನಿಂಗ್ ರೊಟೀನ್ ಆಗಿರ್ಬೋದು, ಎಲ್ಲವನ್ನು ಕೂಡ ನಾನು ಡಿಸಿಪ್ಲಿನ್ಡ್ ಆಗಿ ಮೇಂಟೈನ್ ಮಾಡ್ತೀನಿ. ನಮ್ಮ ಅಣ್ಣ ಗೋಕಾಕ್ ಅಣ್ಣ ನೆಕ್ಸ್ಟ್ ಕೇಳಿರೋದು, ಏನೂ ಇಲ್ಲ, ಇನ್ನೂ ಹೆಚ್ಚು ಸಪೋರ್ಟ್ ಸಿಗ್ಲಿ, ಇನ್ನೂ ಹೆಚ್ಚು ಒಳ್ಳೇದಾಗ್ಲಿ, ಜಾಸ್ತಿ ಚಾನ್ಸ್ ಸಿಗ್ಲಿ, ಆಲ್ ದ ಬೆಸ್ಟ್ ಪುಟ. ಥ್ಯಾಂಕ್ ಯು ಸೋ ಮಚ್ ಗೋಕಾಕ್ ಅಣ್ಣ. ನಾನು ಹೇಳ್ತೀನಿ ಇನ್ನೊಂದು ಗೋಕಾಕ್ ಅಣ್ಣನ ಬಗ್ಗೆ ಹೇಳ್ಬೇಕಂತಾನೆ, ಎವ್ರಿ ಟೈಮ್ ನಾನು ಏನೋ ಮಾಡೋದಾದ್ರೂ ಅವ್ರಿಗೆ ಶೇರ್ ಮಾಡಿರ್ತೀನಿ, ಅಣ್ಣ ಸಪೋರ್ಟ್ ಮಾಡ್ರಿ, ಅಣ್ಣ ಲೈಕ್ ಒತ್ರಿ, ಅಥವಾ ಏನೋ ಒಂದು ನಾನು ಕಳ್ಸಿರ್ತೀನಿ. ಅಥವಾ ಅವ್ರ ಏನಾದ್ರು ನಂದು ಒಳ್ಳೆ ಕೆಲಸವನ್ನ ಇನ್ಸ್ಟಾಗ್ರಾಮ್ ಒಳಗೋ ವಾಟ್ಸಪ್ದಾಗೂ ನೋಡಿದಾಗ ಅವ್ರ ಮನ್ಸಿನಿಂದ ಎಲ್ಲಾನು ಶೇರ್ ಮಾಡ್ತಾರ. ಸೊ ಹಂಗಾಗಿ ಥ್ಯಾಂಕ್ ಯು ಸೋ ಮಚ್. ನಾನು ಹಾರ್ಟ್ಲಿ ಹೇಳಿರ್ತೀನಿ ಈ ವ್ಲಾಗ್ ಮುಖಾಂತರ. ನಾನು ಯಾವತ್ತೂ ನಿಮ್ಮನ್ನ ಮೀಟ್ ಆಗಿಲ್ಲ, ಬಟ್ ಈ ಒಂದು ಕೃತಜ್ಞತೆ ಭಾವ ನನ್ನೊಳಗೆ ಯಾವತ್ತಿಗೂ ಇರ್ತದೆ ನಿಮ್ಮ ಮ್ಯಾಗ. ಥ್ಯಾಂಕ್ ಯು. ಇಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾನು ತೆಗೆದಿಟ್ಟಿದ್ದೆ. ಇದನ್ನೆಲ್ಲ ಯಾರ್ಯಾರು ಕೇಳಿರಿ, ನಿಮ್ಗ ಎಲ್ರಿಗೂ ಉತ್ತರ ಇದೆ. ನೀವು ಎಷ್ಟು ವರ್ಷದಿಂದ ಇಂಥ ಇಂಡಸ್ಟ್ರಿಯಲ್ಲಿ ಇದ್ದೀರಾ? ಸೊ ನಾನು ಈ ಒಂದು ಇಂಡಸ್ಟ್ರಿ ಒಳಗಿದ್ದ ಪ್ರಾಬಬ್ಲಿ ಒಂದ್ 6.5 years ಆಯ್ತು. ಒಂದ್ ಅರೌಂಡ್ 7 years ಅಂತಾನೆ ಹಿಡ್ಕೊಂಡ್ರು ಈ ಇಂಡಸ್ಟ್ರಿ ಒಳಗ್ ನಾನು ಅದೀನಿ. ತಿಂಗಳಿಗೆ ಎಷ್ಟು ಗಳಿಸ್ತೀರಾ? ಯಾಕಿಂತ ಪ್ರಶ್ನೆ ಎಲ್ಲ ಕೇಳ್ತೀರಿ ನೀವು? ಅದನ್ನೆಲ್ಲ ನೀವು ಕೇಳ್ಬಾರ್ದು, ನಾವು ಕೇಳ್ಬಾರ್ದು. ಅಲೋನ್ ಲೈಫ್ ಇಷ್ಟನಾ ಆರ್ ಮಿಂಗಲ್ ಲೈಫ್ ಇಷ್ಟನಾ? ವಾಟ್ ಅ ಕ್ವಶನ್. ತಲಿ ಹೆಂಗ್ ಬರ್ತಾವ ಇವೆಲ್ಲ ಪ್ರಶ್ನೆ ನಿಮ್ಗೆ ಕೇಳ್ಬೇಕಂತ ಹೇಳಿ. ಇನ್ನೊಂದೇನೋ ಕೇಳಾರ ಅವ್ರು, ಪರ್ಸನಲ್ ಒಪಿನಿಯನ್. ಓಕೆ, ಪರ್ಸನಲ್ ಒಪಿನಿಯನ್ ಅಂತ ನೀವು ಮೆನ್ಷನ್ ಮಾಡಿದ್ರ, ನಾನು ಹೇಳೋದ್ ಒಂದ, ನನ್ಗೆ ಆಕ್ಚುಲಿ ಸಿಂಗಲ್ ಲೈಫ್ ಇಷ್ಟ. ಬಹಳನ ಸಿಂಗಲ್ ಲೈಫ್ ಇರೋದ, ಒಬ್ಬಕ್ಕೆ ಸುತ್ತಾಡೋದ, ತಿನ್ನೋದ, ಉಣ್ಣೋದ, ಮಜಾ ಮಾಡೋದ, ನಂಗೆ ಇದ್ರೊಳಗ ಮುಳುಗ್ ಹೋಗಿರ್ತೇನೆ ನಾನು ಯಾವಾಗಿದ್ರು. ಬಟ್ ಒಂದ್ ಏಜ್ ಅಂತ ಬಂದಾಗ ಅಥವಾ ಒಂದು ಲೈಫ್ ಅಂತ ಬಂದಾಗ ದೇವ್ರು ಸೃಷ್ಟಿ ಮಾಡೋಣ, ಒಂದ್ ಗಂಡು ಒಂದ್ ಹೆಣ್ಣು ಅಂತ ಸಮಾಜಕ್ಕೆ ಕೊಟ್ಟಾನ ಅಂದ್ಮೇಲೆ ಮಿಂಗಲ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. ಒಬ್ರಿಗೊಬ್ರ ಏನ್ ಹೇಳ್ತಾರ, ಭುಜಕ್ ಭುಜ ಕೊಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಲೈಫ್ ಒಳಗ. ನಾವು ಬೇಜಾರೊಳಗಿದ್ದಾಗ, ಇನ್ನೊಬ್ರು ಬೇಜಾರೊಳಗಿದ್ದಾಗ, ಸ್ಪೆಷಲಿ ಗಂಡ ಹೆಂಡತಿ ಅಂತ ಬಂದಾಗ ಈ ಒಂದು ಅನ್ಯೋನ್ಯತೆ, ಬಾಳ್ವೆ ಅಂತ ಹೇಳ್ತಾರಲ್ಲ, ಜೀವನ ಅಂತ ಏನ್ ಹೇಳ್ತಾರಲ್ಲ, ಅದೆಲ್ಲ ಬಹಳ ಇಂಪಾರ್ಟೆಂಟ್. ಸೊ ಹಂಗಾಗಿ ಇದನ್ನ ಸ್ವಲ್ಪ ಬಿಲೀವ್ ಮಾಡ್ತೀನಿ, ಮದ್ವೆ ಆಗೋದು ಬಹಳ ಇಂಪಾರ್ಟೆಂಟ್ ಜೀವನಕ್ಕೆ ಅಂತ ಹೇಳಿ. ಸೊ ಹಂಗಾಗಿ ಮುಂದಿನ ದಿನಗಳಲ್ಲಿ, ಮುಂದಿನ ಬರೋ ವರ್ಷಗಳಲ್ಲಿ ನಾನು ಕೂಡ ಮಿಂಗಲ್ ಲೈಫಿಗೆ ಕಾಲಿಡ್ತೇನೆ. ಓಕೆ, ಯಾಕೆ ಯಾವಾಗಲೂ ಟ್ರಾವೆಲ್ ಮಾಡ್ತೀರಾ? ನಮ್ಮಮ್ಮನ ಪ್ರಶ್ನೆ ನೀವ್ಯಾಕೆ ಕೇಳಿದ್ರಿ ಅಂತ ಗೊತ್ತಾಗ್ಲಿಲ್ಲ ನಂಗೆ. ನಮ್ಮ ಮಮ್ಮಿ ಯಾವಾಗಲೂ ಇದ ಕೇಳ್ತಿರ್ತಾರೆ, ಯಾಕೆ ಯಾವಾಗಲೂ ಟ್ರಾವೆಲ್ ಮಾಡ್ತಿರ್ತಿ ಅಂತ ಹೇಳಿ. ಐ ಡೋಂಟ್ ನೋ, ಗಾಡ್ ಗ್ರೇಸ್, ದೇವ್ರು ಕೊಟ್ಟಿದ್ ವರ ನನಗ. ಯಾವಾಗಲೂ ಟ್ರಾವೆಲ್ ಮಾಡ್ತಾನೆ ಇರ್ತೀನಿ. ಬಹಳ ಜನ ನಂಗೆ ಹೇಳ್ತಾರೆ, ನೀನ್ ಕಾಲಾಗ ಏನಾರ ನಾಯಿ ಗೆರಿ ಇಟ್ಕೊಂಡೇನವಾ ಅಂತ ಹೇಳಿ. ಸೊ ಏನ್ ಮಾಡ್ಲಿಕ್ಕೆ ಆಗಂಗಿಲ್ಲ, ನನಗ ದೇವ್ರು ಕೊಟ್ಟಿರೋಂತಹ ವರ. ನನಗ ಶಕ್ತಿನೂ ಐತಿ, ಅಡ್ಡಾಡೋ ಅಷ್ಟು ಶಕ್ತಿನೂ ಅದ. ಕೆಲವೊಬ್ರು ಒಂದ್ ದಿವ್ಸ ಎಲ್ಲ ಟ್ರಾವೆಲ್ ಮಾಡಿದ್ ಬಂದ ತಕ್ಷಣ ಸುಸ್ತಾಗ್ಬಿಡ್ತಾರ, ಬಟ್ ನನ್ಗೆ ಹಂಗೇನಿಲ್ಲ. ತಿಂಗ್ಳದಾಗ 30 ದಿವ್ಸ ಟ್ರಾವೆಲ್ ಮಾಡಂದ್ರು ಮಾಡ್ತಾನೆ ಇರ್ತೀನಿ ನಾನು. ಸೊ ಎಲ್ಲಾ ಕಡೆ ಸುತ್ತಾಡ್ತೀನಿ, ನಂಗೆ ಇಷ್ಟ. ಬೇಸಿಕ್ ಆಗಿ ಹೇಳ್ಬೇಕಂದ್ರೆ ನನಗ್ ಬಹಳ ಇಷ್ಟ ಟ್ರಾವೆಲ್ ಮಾಡೋದು. ನಿಮ್ಮ ಇಷ್ಟದ ದೇವರು ಯಾರು? ನನ್ನ ಇಷ್ಟದ ದೇವರು ಬಂದ್ಬಿಟ್ಟು ಶ್ರೀ ಮೂಕಾಂಬಿಕಾ ದೇವಿ ಅಂತ ಹೇಳಿ. ಯಾರೆಲ್ಲ ನನ್ನ ವಾಟ್ಸ್ಆಪ್ ಕಾಂಟ್ಯಾಕ್ಟ್ ಒಳಗಿದ್ದೀರಿ ಅವ್ರಿಗೆ ಗೊತ್ತಿರುತ್ತೆ, ನಾನು ಡೈಲಿ ಸ್ಟೇಟಸ್ ಇಡ್ತಿರ್ತೀನಿ ದೇವಿಗೆ ಅಲಂಕಾರ ಮಾಡಿರೋದ. ಅದು ಬಂದ್ಬಿಟ್ಟು ನಮ್ಮ ಮಂಗ್ಳೂರ್ ಒಳಗದ ಶ್ರೀ ಕಿನ್ನಿಗೋಳು ಅಂತ ಒಂದು ಊರದ, ಕಿನ್ನಿಗೋಳು ಅನ್ನೋ ಊರೊಳಗ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಅದ. ಯಾರಾದ್ರೂ ಮಂಗ್ಳೂರಿಗೆ ಹೋದ್ರ ನೀವ್ ಹೋಗಿ ನೋಡ್ಕೊಂಡ್ ಬರ್ಬೋದ. ಬಹಳ ಚಂದದ ದೇವಸ್ಥಾನ. ಆ ದೇವಸ್ಥಾನದೊಳಗ ಜನಸಂಖ್ಯೆ, ಜನ ಪ್ರಮಾಣ ಕಡಿಮೆ ಇದ್ರೂನು ಆ ದೇವಿ ಪವಾಡ ಒಂಥರ ದೊಡ್ಡದಂತನ ಅನ್ಬೋದ. ಅಷ್ಟು ಚಂದದ ದೇವಸ್ಥಾನ, ಬಹಳ ಪೀಸ್ಫುಲ್ ಆಗಿರ್ತದ. ಅಲ್ಲೇ ಕುತ್ಕೊಂಡ ಒಂದ್ ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ, ಮನಃಶಾಂತಿ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಅಲ್ಲೇ ಕಳಿಯೋಂತ ಟೈಮ್ ಅದಲ್ಲ, ದಟ್ ಈಸ್ ವೆರಿ ಪ್ರೀಶಿಯಸ್ ನನಗಂತ್ರು. ಅಲ್ಲಿ ಹೋದಾಗಂತ್ರು ಆ ಟೈಮ್ ಯಾವಾಗ್ಲೂ ಎಂಜಾಯ್ ಮಾಡ್ಲಿಕ್ಕೆ ವೇಟ್ ಮಾಡ್ತಿರ್ತೇನೆ ನಾನಂತ್ರು. ಸೊ ಅಂತ ದೇವಸ್ಥಾನ ಯಾರಿಗಾದ್ರೂ ಹೋಗೋದಿತ್ತು ಅಂತಂದ್ರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ನಿಮ್ಗೆ ಹೇಳ್ತೇನಂತ. ಎಸ್, ಮತ್ತೆ ರಾಣಿ ಎಲ್ಲಿ? ರಾಣಿ ಓಕೆ, ನಮ್ಮ ರಾಣಿ ಇಲ್ಲದ ನೋಡ್ರಿ. ನಮ್ಮ ರಾಣಿ ಚಂದಂಗ್ ಕೂಡುವ, ಪ್ರೆಗ್ನೆಂಟ್ ಅದಿ, ಪ್ರೆಗ್ನೆಂಟ್ ಲೇಡಿ ರೇಕಿ
ಕೂಡ ಕೇಳಾತಾರ ಆಡಿಯನ್ಸ್ ರಾಣಿ ಎಲ್ಲ ಅಂತ ಹೇಳಿ. ನಮ್ಮ ರಾಣಿ 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 ನಮ್ಮ ಮನೆಯಲ್ಲಿ ಅತ್ಯಂತ ಪ್ರಿಯವಾದಂತಹ ಬೆಕ್ಕಂದ್ರೆ ನಮ್ಮ ರಾಣಿ ಒಬ್ಬೇಕಿನ ರೀ. ನಮ್ಮ ಮನೆಗ್ ಫಸ್ಟ್ ಬಂದಿರುವಂತಹ ಕ್ಯಾಟ್ ಇದ. ನಮ್ಮ ಮನೆಯೋಗ ಇದ್ರಕಿನ ಮುಂಚೆ ಬಂದಿರೋದೆಲ್ಲ ಬರೀ ನಾಯಿಗಳ. ಫಸ್ಟ್ ಬಂದಿರುವಂತಹ ಬೆಕ್ಕನ್ನ ನಮ್ಮ ರಾಣಿ ಬಹಳ ಪ್ರೀತಿಯಿಂದ ಫಸ್ಟ್ ಅಲ್ಲಲ್ಲ ಬೂಮ್. ಆಕ್ಚುಲಿ ಇನ್ನೊಂದ್ ಬೂಮ್ ಅಂತ ಹೇಳಿ ಪರ್ಷಿಯನ್ ಕ್ಯಾಟ ಸಾಕಿದ್ದೆ. ಅವನ ಓಡ್ ಹೋಗ್ಬಿಟ್ಟ. ಅವ ಓಡ್ ಹೋದ್ ಮೇಲ್ಗಡೆ ನಮ್ ಮನ್ಯಾಗ ಕರೆಕ್ಟ್ ನಿಂತಕ್ಕೇನ ಇಕ್ಕಿ ಒಬ್ಬಕ್ಕೆ. ಬಟ್ ಈಕಿನೂ ಬಾಳ ಈಗ ಬಾಲ ಬಿಚ್ಚಾಕತ್ತಾಳ. ಮಾಡ್ಬೇಕಾಗೈತೆ ಅದಕ್ಕೊಂದ್ ತಕ್ಕ ಶಾಸ್ತಿ. ಈಗ ಪ್ರೆಗ್ನೆಂಟ್ ಅದಾಳ. ಇನ್ನೇನು 20 ದಿವಸದೊಳಗೆ ಡೆಲಿವರಿ ಆಗೋದದ ಈಕಿಂದ. ಯಾರ್ಗಾರ ಮಕ್ಳು ಬೇಕಿದ್ರೆ ದಯವಿಟ್ಟು ಹೇಳ್ಬಿಟ್ರಿ, ಕೊಡ್ತೀವಿ. ಅಂದ್ರೆ ಫ್ರೀ ಆಗಿ ಕೊಡ್ತೀವಿ. ನಮ್ಗೇನು ರೊಕ್ಕ ಬೇಡ, ಏನು ಬೇಡ. ಹೌದಿಲ್ ರಾಣಿ? ಹಾಯ್ ಹೇಳ, ಎಲ್ಲಾರು ಹಾಯ್ ಹೇಳ. ಮಿಯೋ ಅನ್ನಮ್ಮ, ಮಿಯೋ ಮಿಯೋ. ಶಿ ಇಸ್ ವೆರಿ ಬ್ರಿಲಿಯಂಟ್ ಗರ್ಲ್. ಬಹಳ ಚಂದ ಮಾತ್ ಕೇಳ್ತಾಳ. ನಾ ಪ್ರಿಫರ್ ಮಾಡೋದು ಎಲ್ಲರಿಗೂ ಪರ್ಷಿಯನ್ ಕ್ಯಾಟ್. ಯಾಕಂತ ನಾವೆಲ್ಲ ನಿಮ್ ಮಾತ್ ಕೇಳ್ತಾವ, ಮನ್ಯಾಗ ಶಾಂತ ಆಗಿರ್ತಾವ. ನೀವೇನಾದ್ರೂ ಮಾಡ್ರಿ, ನಾ ಅಂತೂ ದಿನದಾಗ 16 ತಾಸ್ 18 ತಾಸ್ ಮಕ್ಕೋತೇನಂತ ಹೇಳ್ತಾವ. ಆರಾಮ್ ಇರ್ತಾವ, ಪೀಸ್ ಲೈಫ್ ಅವ್ರದಂತೂ. ಆಮೇಲೆ ಅವ್ರಂಗ ಜೀವನ ಮಾಡೋಕು ನಾ ಬಹಳ ಇಷ್ಟ ಪಡ್ತೇನೆ. ಯಾಕಂದ್ರೆ ಯಾವಾಗ್ಲೂ ಮಲ್ಕೊಂಡೇ ಇರೋದು. ಊಟ ತಿಂಡಿ ಅಂತೂ ಹಾಕಕ್ ಒಬ್ರು ಇರ್ತಾರ ಆಳಗತ್ತೆ. ನಾಕೆ ಇಷ್ಟವಾದ ಹೀರೋ ಮತ್ತೆ ಅವರ ಮೂವಿ. ಸೇಮ್ ಕ್ವಶನ್ ಅವಾಗ್ಲೇ ಹೇಳಿದ್ರು. ಕಿಚ್ಚ ಸುದೀಪ್ ಅವರ ಇವ್ರು ಒಂದ್ ಆಡ್ ಮಾಡಾರ. ಮತ್ತೆ ಅವರ ಮೂವಿ ಯಾವ್ದ ಅಂತ ಹೇಳಿ. ನಂಗೆ ಕಿಚ್ಚ ಮೂವಿನ ಇಷ್ಟ ಹಂಗ್ ನೋಡಿದ್ರೆ. ಅದೊಂದ್ ಇಷ್ಟ. ಅಂಡ್ ಮೋರ್ ಓವರ್ ಮೂವಿಗಿಂತ ಹೆಚ್ಚಾಗಿ ನಂಗೆ ಬಿಗ್ ಬಾಸ್ ಇಷ್ಟ. ಅಂದ್ರೆ ಅವ್ರು ನೋಡ್ಲಿಕ್ಕೆ ಸ್ಯಾಟರ್ಡೆ ಸಂಡೇ ವೇಟ್ ಮಾಡ್ತೇನಲ್ಲ, ಆ ಮೂಮೆಂಟ್ ನಂಗೆ ಬಹಳ ಇಷ್ಟ ಆಗ್ತದ. ಬಿಗ್ ಬಾಸ್ ಒಳಗಿರೋದ ಮಿಕ್ಕಿದ ವೀಕ್ ಡೇಸ್ ಬಿಟ್ ವೀಕೆಂಡ್ಸ್ ಅನ್ನ ಬಹಳ ಇಷ್ಟ. ವಾಟ್ ಡು ಯು ಲೈಕ್ ಮೋರ್ ಟು ಡೂ ಪರ್ಸನಲಿ? ತಿನ್ನೋದ, ಮಲ್ಗೋದ. ನಮ್ರಾಗ ಒಂದ್ ಮಾತದ ಮಾ ಹೇ ಅಂತ ಹೇಳಿ. ಅದನ್ನ ಬಹಳ ಇಷ್ಟ ಪಡ್ತೇನೆ ನಾ. ಐ ಆಮ್ ವೆರಿ 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 ಲೇಜಿ ಪರ್ಸನ್. ಅಂದ್ರೆ ವೆರಿ ಲೇಜಿ ಪರ್ಸನ್ ನಾನು. ಯಾವಾಗ್ರೂ ಬೇರೆದವ್ರಿಗೆ ಕೆಲಸ ಹೇಳೋದು ಅಂತ ಹೊಲ್ಸ್ ಕೆಲಸ ಎಲ್ಲ ಮಾಡ್ತೇನೆ ನಾನು. ನಮ್ಮ ಮನ್ಯಾಗ ಅದಾರ. ಈಗ ನಮ್ಮ ಮಮ್ಮಿ ಕರೆದ್ರೆ ಹೇಳ್ತಾರೆ ಇದ್ರ ಬಗ್ಗೆ, ಬಹಳ ಚಂದ ಹೇಳ್ತಾರ. ಅಮ್ಮ ಬರ್ತೀಯನ? ಏನಂತಾನೋ ಆಡಿಯನ್ಸ್ ಕೇಳಾರ ಪರ್ಸನಲಿ ಯಾವ್ದು ಇಷ್ಟ ಅಂತ ಹೇಳಿ. ನಾ ಹೇಳೇನಿ ಮಾಹೆ, ಊಟ ಮಾಡೋದು ಮಲಗೋದು ಇದೆಲ್ಲ ನಂಗೆ ಬಾಳ ಇಷ್ಟ ಅಂತ ಹೇಳಿ. ಐ ಆಮ್ ವೆರಿ ಲೇಜಿ ಪರ್ಸನ್ ಅಂತ ಹೇಳಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಮಮ್ಮಿ ಕೊಡ್ತಾರ. ಲೇಜಿ ಅಂದ್ರೇನೆ ಮಾಡಿದ್ರೆ ಹುಯಿ ಅಂತ ಕೆಲಸ ಮಾಡ್ತಾಳ, ಇಲ್ಲಾಂದ್ರೆ ಬರೇ ಮಲ್ಕೋತಾಳ್ರಿ. ಆಕಿದ ಹ್ಯಾಬಿಟ್ ಹಂಗ ರೂಢಿ ಕೆಲ್ಸ ಹಂಗ ಬರ್ತಾವು. ಈಗ ನೋಡ್ರಿ, ನಾಳೆ ಎಕ್ಸಾಂಪಲ್ ಅಂದ್ರೆ ಬೀದರ್ ಒಂದ್ ಬಂತು. ಆಮೇಲೆ ಫ್ರೀ ಏನದು ಮೇಕಪ್ ಶೂಟ್ ಬಂದದ. ಒಂದೇ ದಿನ ಬೀದರ್ಗೆ ಹೋಗ್ಬೇಕು. 27ಗೆ 28ಗೆ ಬೆಳಗ್ಗೆ ಮಾರ್ನಿಂಗ್ ಮೇಕಪ್ ಶೂಟಿಗೆ ಹೋಗ್ಬೇಕು. ಮತ್ತೆ ಸಾಯಂಕಾಲ ಮಾದಾನಗರದಾಗ ದಾಂಡಿಯಾದ್ದು ಆಂಕರಿಂಗಿಗೆ ಹೋಗ್ಬೇಕು. ಮಾಡಿದ್ರೆ ಹುಯಿ ಅಂತ ಕೆಲಸ ಮಾಡ್ತಾಳ. ಆಮೇಲೆ ಮತ್ತೆ ಆಕಿದ್ ನೀ ನನ್ ಮುಂದಿನ ಶೆಡ್ಯೂಲ್ ಎಲ್ಲರಿಗೂ ಪಬ್ಲಿಕ್ ಬಿಟ್ಕೊಡ ತಡ ಬರ್ತದ. ಮಾಡಿದ್ರೆ ಹಾರ್ಡ್ ವರ್ಕ್ ಮಾಡ್ತಾಳೆ. ಇಲ್ಲ ಅಂದ್ರೆ ಮಲಿ ಬಿಡ. ಎಕ್ಸಾಂಪಲ್ ಅವ್ರ ಮಾವ ಬಂದಿದ್ದಾನ, ಅವನಂಗ ಇದ್ದಾಳ್ರಿ. ಇಲ್ಲ, ನನಗ ಮೊನ್ನೆನು ಯಾರೋ ಒಬ್ರು ಹೇಳಿದ್ರ ಯು ಆರ್ ಸೋ ಲೇಜಿ, ಯು ಆರ್ ಸೋ ಲೇಜಿ ಅಂತ ಹೇಳಿ. ಐ ಆಮ್ ವೆರಿ ವೆರಿ ಲೇಜಿ. ಐ ಅಕ್ಸೆಪ್ಟ್ ದಟ್, ಟೋಟಲ್ ಅಕ್ಸೆಪ್ಟ್ ಮಾಡ್ತೇನೆ. ನಾ ಬಹಳ ಲೇಜಿ ಇದೀನಿ. ಬಟ್ ನಾ ಮನ್ಸ್ ಮಾಡ್ರೆ ಎಲ್ಲಾ ಕೆಲ್ಸನೂ ಮಾಡಿ ಮುಗಿಸ್ತೀನಿ. ಆಮೇಲೆ ನಂಗೆ ಬಹಳ ನೀಟ್ ಇರ್ಬೇಕ, ಕ್ಲೀನ್ ಆಗಿರ್ಬೇಕ. ಮನುಷ್ಯರಾಗ್ಲಿ, ಮನಸ್ಸಾಗ್ಲಿ, ಮನಿ ಆಗ್ಲಿ ಎಲ್ಲಾನು ಕ್ಲೀನ್ ಇರ್ಬೇಕ. ಚಂದ ಕ್ವಶನ್ಸ್ ಕೇಳಿರಿ. ಅದ್ರೊಳಗೆ ನಂಗೆ ಯಾವ್ದು ಬೇಕೋ ಅದನ್ನೆಲ್ಲ ತಗೊಂಡ್ ಆನ್ಸರ್ ಮಾಡೇನಿ. ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಈ ವ್ಲಾಗ್ ಅಲ್ಲಿ ನಿಮ್ಗೆ ಏನಾದ್ರು ಹರ್ಟ್ ಆಗಿರೋ ದಯವಿಟ್ಟು ಕ್ಷಮೆ ಇರ್ಲಿ. ನನ್ ಕಡೆ ಹೆಂಗಾಗ್ತದ ಉತ್ತರ ಆತರ ನಾನು ಉತ್ತರ ಕೊಟ್ಟೇನಿ. ಇಷ್ಟ ಆಗಿರೋ ದಯವಿಟ್ಟು ಏನ್ ಹೇಳ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್.